ಕ್ರೀಡಾ ಕಾರ್ಯದರ್ಶಿಗಳಾಗಿ ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ನೇಮಕ ಮಾಡಲಾಗಿದೆ. ಅವರು ಕೂಡ ಬಂದು ತಮ್ಮ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು ಅಂತ ಕೋರ್ಕೊಳ್ತೇನೆ. ಹಾಗೆ ಯಶೋಧ ಎಂಕೆ ಕ್ರೀಡಾ ಕಾರ್ಯದರ್ಶಿಗಳು, ಇವರು ಕೂಡ ಬಂದು ತಮ್ಮ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು. ಹಾಗೆ ಶ್ರೀ ಅಂಜನಾಮೂರ್ತಿ ಬಿಕೆ ಸಹ ಕಾರ್ಯದರ್ಶಿಗಳು, ಶ್ರೀ ಅಂಜನಾಮೂರ್ತಿ ಬಿಕೆ ಸಹ ಕಾರ್ಯದರ್ಶಿಗಳು, ಇವರು ಬಂದು ಪ್ರಮಾಣ ಪತ್ರವನ್ನ ಪಡ್ಕೋಬೇಕು. ಹಾಗೆ ತಾಲೂಕು ಸರ್ಕಾರಿ ನೌಕರರ ಸಂಘದಲ್ಲಿ ಸ್ಫೂರ್ತಿಯುತವಾಗಿ ಇರಬೇಕು ಅಂತ ಕೇಳ್ಕೊತೀನಿ. ಕಾರ್ಯಕ್ರಮದ ಮುಂದಿನ ಹಂತ ನಮ್ಮೆಲ್ಲರ ನಿರೀಕ್ಷೆ, ಮಾನ್ಯ ಶಾಸಕರು, ನಮ್ಮ ಪ್ರೀತಿಯ ಬಾಲಣ್ಣ, ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು, ಕಟ್ಟೆಮನೆ ಯಜಮಾನರು ನಮ್ಮೆಲ್ಲರನ್ನು ಕುರಿತು ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಡೀತಾ ಇರತಕ್ಕಂಥ ಈ ಒಂದು ಸಾಂಸ್ಕೃತಿಕ ಮತ್ತು ಕ್ರೀಡೋತ್ಸವ ಸಮಾರಂಭದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಜಯರಾಮ್ರವರೇ, ಜಿಲ್ಲಾ ಅಧ್ಯಕ್ಷರಾದಂಥ ಸತೀಶ್ ರವರೇ, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದಂಗೆ ವೇದಿಕೆ ಹಿಂದೆ ಚರ್ಚಿಗೆ ಹೋಗಿದಂತೆ ಯಾರೋ ಒಂದು ಮುಂದೆ ಯಜಮಾನರು ಗೋವಿಂದ ಗೋವಿಂದ ಅಂದ್ಕೊಂಡು ಹೋಗ್ತಾ ಇದ್ರಂತೆ. ಅದರಿಂದ ಹೆಂಡ್ತಿನೂ ಅವ್ರು ಹೇಳ್ದಂಗೆ ಅಂತ ಹೋಗ್ತಾ ಇದ್ರು. ಹಿಂದೆ ಮುಂದೆ ಹೋಗ್ತಿರೋರು, ಅಲ್ಲಮ್ಮ ಅವ್ರೇನೋ ಗೋವಿಂದ ಅಂತ ನೀನು ಅವ್ರು ಹೇಳ್ದಂಗೆ ಅಂತ ಹೇಳ್ತಿದ್ಯಲ್ಲ, ಯಾಕೆ ನೀನು ಗೋವಿಂದ ಅನ್ನೋದು ಅಂತ. ಅಯ್ಯೋ ನನ್ನಂಗಿಲ್ಲ, ನಮ್ಮ ಯಜಮಾನರಷ್ಟೇ ಗೋವಿಂದ ಅಂತ. ಹಾಗೆ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲ ರಸಿಗೆ ಹೇಳ್ಬಿಟ್ಟವ್ರೆ. ಅದರಿಂದ ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಮಾಧ್ಯಮ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಈಗ ಸತೀಶ್ ಅವರು ಕೂಡ ಚೆನ್ನಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು. ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ ಇದು. ನೌಕರರು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಅವರು ಕೂಡ ಶಕ್ತಿಯುತವಾಗಿರಬೇಕು. ಆವಾಗಲೇ ಸತೀಶ್ ಅವರು ಹೇಳಿದಂಗೆ ಒತ್ತಡವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಅವರೇನೋ ಲೆಕ್ಕ ಕೊಟ್ಟೋದು ಎಷ್ಟೋ ಕೋಟಿ ಖಾಲಿ ಇದೆ, ಎಷ್ಟೋ ಲಕ್ಷ ಖಾಲಿ ಇದೆ, ಒಪ್ಕೋತೀನಿ. ಆಯ್ತು, ಅದು ಮುಖ್ಯಮಂತ್ರಿ ಹತ್ರ ಅವ್ರ ಹತ್ರ ಚರ್ಚೆ ನೀವು ಮಾಡ್ತಾ ಇದ್ದೀರಾ, ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಪುಟ್ಟಣ್ಣವರು ಕೂಡ ಭಾರಿ ಹೋರಾಟ ಮಾಡ್ತಾವ್ರೆ, ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡಲೇ ಅದ್ರ ಬಗ್ಗೆ ಗಮನ ಹರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಹರಿಸ್ಲಿ ಅಂತ ನಾನು ಕೂಡ ಬಯಸ್ತೇನೆ. ನಮಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ನಾನು ಕೂಡ ಬಯಸ್ತೇನೆ. ಈ ಕ್ರೀಡಾಕೂಟದಲ್ಲಿ ಯಾಕೆ ಹೆಚ್ಚಿಗೆ ಜನ ಭಾಗವಹಿಸ್ತಾರೆ ಅಂತಂತೂ ನನ್ನದು ಗೊತ್ತಿಲ್ಲ, ಭಾಗವಹಿಸ್ತಾ ಇಲ್ಲ. ಇದೇ ಜಾಸ್ತಿ ಅಲ್ಲಿ ಅಧಿಕಾರಿಗಳ ಮೀಟಿಂಗ್ ಕರೆದಿದ್ದೆ. ಅಲ್ಲಿ ಅಧಿಕಾರಿಗಳು
ಗ್ರಾಮೀಣ ಭಾಗದ ಶಾಸಕ, ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ಬಿಟ್ಟಿವಿ. ಕೆಲವರು ಅದನ್ನ ಸುಟ್ಕೊಂಡು ಹುಡುಕ್ತಾರೆ, ನಾವು ಹಂಗೆ ಗೊತ್ತಿಲ್ಲ ನಮ್ಗೆ. ಡೈರೆಕ್ಟಾಗಿ ಬಂದ್ಬಿಟ್ಟು ಕ್ಷಮೆ ಇರಲಿಲ್ಲ, ಅದನ್ನ ಬರೋದಂತ ರೀತಿ ನಮ್ ಜೀವನ ಮಾಡೋ ಚೆನ್ನಾಗಿಲ್ಲ. ಅವರು ಅದು ಸತೀಶ್ ಸರ್ಕಾರಿ ಮಾಡಿದ್ರೆ ಅದೇ ವಾದಗಳಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ಬಿಡಿ. ಹೇಳ್ರಿ, ಜನ ಬಹಳ ಅಪೇಕ್ಷೆ ಇಟ್ಕೊಂಡಿದ್ದಾರೆ, ಜನರಿಗೆ ಬಹಳ ನಿರೀಕ್ಷೆ ಇದೆ. ಯಾರಿಗೆ ನಿಮ್ಮ ಒಳಗಳವ್ರು ಯಾರು ನಿಮ್ಮ ನೀವು ಅಲ್ಲಿಂದ ಇರ್ತಕ್ಕಂಥವ್ರು ಆ ನೋವನ್ನ ಅರ್ಥ ಮಾಡ್ಬೇಕು. ಎಲ್ಲದರಲ್ಲೂ ನೀವು ಕಷ್ಟದಲ್ಲಿ ಹೋಗ್ಬಿಟ್ರೆ ಕೂಲಿ ಮಾಡ್ಕೊಳ್ಬೇಕ್ರಿ. ನಿಮ್ಗಾರ ಕೆಲಸ ಮಾಡ್ತಿರೋ ಯಾರವ್ರೆಲ್ಲ ನಮ್ಮ ನಿಮ್ಮಂತಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಯಾವ್ದಾರಿ ನೋಡ್ಕೊಳ್ಳಿ. ನಾನು ಹೇಳಿಲ್ವಾ, ಉತ್ತಮವಾದಂತ ಅಧಿಕಾರಿಗಳಿಗೆ ಅವ್ರ ಪಾದ ನಮಸ್ಕಾರ, ನಾವು ಅಷ್ಟೇ ಗೌರವವನ್ನ ಕೊಡ್ತೀವಿ. ನಾವು ನಮ್ಗೆ ಯಾರ ಮೇಲೂ ಕೂಡ ಉಳಿಸುವಾಗಿ ನಾವ್ ಇಂಥವ್ರು ಬೈಬೇಕು ಅಥವಾ ಇಂಥವ್ರಿಗೆ ಹಿಂಗ್ ಅನ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಹೋಗಂತಲ್ಲ. ನಾವು ಅಲ್ಲಿ ಸಮಯ, ಸಂದರ್ಭ, ಸನ್ನಿವೇಶಗಳು ನೋವಾಗಿ, ಯಾಕಂದ್ರೆ ಕಡೆಗೆ ಅಂತಿಮವಾಗಿ ಬರ್ತಕ್ಕಂಥದ್ದು ಯಾರಲ್ಲ ಶಾಸಕರ ಮೇಲೆ ಮಾತಾಡ್ಬೇಕಾದ್ರೆ ಆಶಾ ಮಾತಾಡಿರ್ಬೋದು. ಹಲವಾರು ಬಾರಿ ಹೇಳಿದೀವಿ ಅವ್ರಿಗೆ, ಹಲವಾರು ಬಾರಿ ತಿದ್ಕೋಬೇಕಲ್ವಾ. ನೀವು ಕಾನೂನುಬದ್ಧವಾಗಿ ಕೆಲಸವನ್ನು ಸರಿಯಾಗಿ ಮಾಡದೆ ಹೋದ್ರೆ ಕಾನೂನು ಚೌಕಟ್ಟಿನಲ್ಲಿ ಸಾರ್ವಜನಿಕರಿಗೆ ಮಾಡೋದೇ ಹೋದಾಗ ನಾವು ಶಾಸಕನಾಗಿ ಮಾಡ್ಬೇಕಪ್ಪ. ಕೆಲಸ ಮಾಡ್ತೀವಿ, ಎಲ್ಲ ಇಲಾಖೆನೂ ಕೆಲಸ ಮಾಡಿ, ಎಲ್ಲ ಇಲಾಖೆ ಕೇಳ್ತೀವಿ, ನೀವು ಮಾಡಿ ಮಾಡಬಾರ್ದು ಮಾಡ್ರಿ. ಕೆಲಸನ ನೀವು ಪ್ರಾಮಾಣಿಕವಾಗಿ ಜನರಿಗೆ ಮಾಡಿ. ಈಗ ಇಷ್ಟೊಂದೆಲ್ಲ ನಾವು ಸಂಬಳ ಬರ್ತಾ ಇರೋದು, ಮಜಾ ಮಾಡ್ತದೋ ಅಲ್ವಾ? ಅವ್ರು ನ್ಯಾಯ ಧರ್ಮ ಅಲ್ವಾ? ಆ ನ್ಯಾಯ ಒದಗಿಸದೆ ಹೋದ್ರೆ ಉದಾಹರಣೆಗಳಿದ್ದಾವೆ, ಕೇಳಿದಿರ ನೀವು? ಯಾಕೆ ಮೇಲೆ ಮಾಡ್ತಾರೆ ಜನ ಅವ್ರನ್ನ? ಅವ್ರ ಸೇವೆನ ಒಪ್ಪಿ ರವಿ ಅಂತಕ್ಕಂಥ IAS ಆಫೀಸರು ಅವನು ನಿಧನ ಹೊಂದಿದಾಗ ಇಡೀ ಜಿಲ್ಲೆಯಾದಂತ ಜಿಲ್ಲೆ ಮರುತ್ತವೆ ಅಂತಂದ್ರೆ ಅಂತ ಅಧಿಕಾರಿಗಳಿದ್ರೆ ನಾವ್ಯಾಕ್ರಿ ಬೈತೀವಿ? ಹುಡುಕ್ತಾ ಇದೀವಿ ನಾವು, ದುರ್ಬಿನ ಯಾರು ಒಳ್ಳೆ ತಹಶೀಲ್ದಾರರು ಬನ್ರಿ ಅಂತ ಪರಿಸ್ಥಿತಿಗೆ ವಿಚಾರಗಳಿಗೆ ನಾನು ತಹಶೀಲ್ದಾರ್ ಬೈದಿದ್ದೇನೆ, ಬಾಕಿ ವಿಚಾರ ಇಟ್ಕೊಂಡು ತಹಶೀಲ್ದಾರ್ ಒಳ್ಳೆ ಮಾಡಿ ಸನ್ಮಾನ ಮಾಡ್ತೀವಿ, ಗೌರವಿಸ್ತೀವಿ. ಸರ್ಕಾರಿ ನೌಕರರು ಒಳ್ಳೆ ಕೆಲಸ ಕೂಡ ಮಾಡಿದೀವಿ. ಯಾರು ತಪ್ಪು ಕೂಡ ನಮಗೆ ಅನಿಸುತ್ತೆ, ಕೆಲವರು ಹೆಂಗೆ ಮಾತಾಡ್ತೀವಿ. ಒಳ್ಳೆ ನೋಡಿ, ಗೌರವಿಸಿ. ಯಾರು ಒಳ್ಳೆ ಕೆಲಸ ಮಾಡ್ತೀರಾ ಅವ್ರಿಗೆ ಪೂಜಿಸ್ತೀವಿ, ಮಾಡಿರ್ತಾವ ಅರ್ಥಗಳು. ನಾನ್ ಶಾಸಕ ಅವಕಾಶ ಕೊಟ್ಟಿಲ್ಲ, ನನ್ನ ಮನೆ ಕೇಳ್ತಾರೆ, ನಿಮ್ಗೆ 35 ವರ್ಷ ತನಕ ನಿಮ್ನ ಕೇಳ್ತಾರೆ. ಅದೆಲ್ಲ ನಾವು ಮಾಡಿದಾಗ ಮಾತ್ರ ನಮಗೂ ಇರ್ತದೆ, ನಮಗೂ ಇರೋದಿಲ್ಲ. ಬೇಡ, ಈಗ ಊರಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ, ಯಶಸ್ವಿಯಾಗಿದೆ. ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ತಾಲೂಕು ಬಹಳ ಚೆನ್ನಾಗಿ ಕಳೆದ ಬಾರಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರಿಗೂ
ಕೊಡ್ತೀನಿ. ಮುಂದಿನ ರಾಜ್ಯ ಮಟ್ಟಕ್ಕೆ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ತಾಲೂಕಿನ ಕ್ರೀಡಾಪಟುಗಳಿಗೆ ಅವರಿಗೆ ಸಹಕಾರ ಮಾಡ್ತೀನಿ. ನಮ್ಮ ತಾಲೂಕಿನ ಗೌರವವನ್ನು ಎತ್ತಿರ್ತಕ್ಕಂಥ ಕೆಲಸ ಸ್ವಲ್ಪ ದೈಹಿಕವಾಗಿ ಚೆನ್ನಾಗಿರ್ಬೇಕು. ಯಾವತ್ತೂ ನನಗೆ ಹೇಳ್ಬೇಕು, ನಾನು ರಿಟರ್ನ್ ಮೇಸ್ಟ್ರು, ನಾನು 61 ವರ್ಷ. ನನಗೆ ಗಾಡಿಲೆಲ್ಲ ಫ್ರೀ ಕೊಟ್ಟ ನಮಗೂ ನಮ್ಗೆ ಬಹುಶಃ ನಾನು ಅನ್ಕೊಂಡಿದ್ದೀನಿ ನಿಮ್ಗೂ ಒತ್ತಡ ಇರ್ಬೋದು, ನಿಮ್ಗೆ ಹೆಚ್ಚು ಒತ್ತಡ ಇದ್ರು ಕೂಡ ನಾವು ದೇಹವನ್ನು ಸರಿಯಾಗಿರ್ಬೇಕು, ದೇಹವನ್ನು ಸರಿಯಾಗಿರ್ಬೇಕು ಅಂತ ನಾವು ಬೆಳಿಗ್ಗೆ ಪ್ರಾಮಾಣಿಕವಾಗಿ ನಮ್ಮ ಟೈಮ್ ಪ್ರಕಾರ ಸರಿಯಾಗಿ ನಮ್ಮ ಜೀವನವನ್ನ ನಾವು ಮಾಡಿದ್ರೆ ಬಹುಶಃ ನಮ್ಮ ಆರೋಗ್ಯ ಆಗಿರ್ಬೇಕಾದ್ರೆ ನಮ್ಮ ಮನಸ್ಸು ಚೆನ್ನಾಗಿ, ಯಾರು ಮನುಷ್ಯ ಚೆನ್ನಾಗಿರ್ತದೆ ಅವ್ರಿಗೆ ಆರೋಗ್ಯ ಚೆನ್ನಾಗಿ. ಒಳ್ಳೆ ಆಲೋಚನೆ ಯಾರು ಮಾಡ್ತಾರೆ ಅವ್ರಿಗೆ ಆರೋಗ್ಯ ಇರುತ್ತೆ, ಯಾರು ದುರಾಲೋಚನೆ ಮಾಡ್ತಾರೆ ಆರೋಗ್ಯ ಕೆಟ್ಟಿರುತ್ತೆ. ಅದಕ್ಕೆ ಒಳ್ಳೆ ಆಲೋಚನೆಗಳನ್ನ ಮಾಡಿ ಆರೋಗ್ಯವಾಗಿರಿ. ಕ್ರೀಡೆಯಲ್ಲಿ ಮತ್ತೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ಕೂಡ ಕಳೆದ ಬಾರಿ ನಾನು ಬಂದಿದ್ದ ಅದೇ ಜೊತೆ ಓಡ್ತೀವಿ. ಕಬಡ್ಡಿ ಆಡಿದ್ರೆ ಕಬಡ್ಡಿನೂ ಆಡ್ತೀವಿ, ಆಡ್ತೀವಿ. ಅದರಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಹೊಸ ಶುಭಾಶಯಗಳನ್ನ